ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ. ಇವತ್ತು ನಮ್ಮ ಇದೊಂದು ದೊಡ್ಡ ಸಾಧನೆ ವಿಚಾರ. ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿಕೊಂಡು ಎಂ ಬಿ ಪಾಟೀಲ್ರವರು ಅವತ್ತು ಮಂತ್ರಿಗಳು ಎಲ್ಲ ಸೇರಿ ಬೇಕಾದಷ್ಟು ಟೀಕೆಗೆ ಒಳಗಾಗಿದ್ರು. ಆದರೂ ಒಂದು ಧೈರ್ಯವನ್ನು ಮಾಡಿ ಈ ಒಂದು ದೊಡ್ಡ ಕೆಲಸವನ್ನು ಸಾಧನೆಯನ್ನ ಇವತ್ತು ಮಾಡಿದ್ದಾರೆ. ರೈತರ ಬಗ್ಗೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ವಿಶೇಷವಾಗಿ ಕುಡಿಯೋ ನೀರಿಗೋಸ್ಕರ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಇವತ್ತು ಛಲ ಇರಬೇಕು. ಅವಕಾಶಗಳು ನಿಮಗೆ ಮನೆ ಬಾಗಿಲಿಗೆ ಸಿಗುವುದಿಲ್ಲ. ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಧನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು. ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಾವೆಲ್ಲ ಸೇರಿ ನಮಗೊಂದು ನಂಬಿಕೆ, ನಾವು ಇದನ್ನು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ದೊಡ್ಡ ಪ್ರಯತ್ನವನ್ನು ಇವತ್ತು ಕೈ ಹಾಕಿ ನಾವು ಸಾಧನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಇನ್ನು ನಾನು ನಮ್ಮ ರೈತ ಬಂಧುಗಳಿಗೆ, ನಮ್ಮ ಕೋಲಾರನ ಶಾಸಕರುಗಳಿಗೆ, ಕೋಲಾರನ ಪ್ರತಿನಿಧಿಗಳಿಗೆ, ನಮ್ಮ ಅಲ್ಲಿಯ ಮಹಾಜನತೆಗೆ ತಮ್ಮ ಮುಖಾಂತರ ಇವತ್ತು ನಾನು ಹೇಳೋದು, ತುಮಕೂರವ್ರಿಗೆ ಬೇರೆಯವ್ರದ್ದು ಬಿಡಿ, ಬೇರೆಯವ್ರಿಗೆಲ್ಲ ನಂಬಿಕೆ ಇದೆ. ಕೋಲಾರವರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಅವ್ರಿಗೆ ಭಾಳ ಅಂತಕ ಇದೆ. ಮತ್ತು ತುಮಕೂರವ್ರಿಗೆ ಏನಪ್ಪ ಈ ಪರಿಸ್ಥಿತಿ ಅಂತೇಳಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಒತ್ತಡ ಏನಾದರೂ ಮುಖ್ಯಮಂತ್ರಿಗಳ ಮೇಲೆ ಇರಲಿ, ಹಣ ಸರಿಯಾಗಿ ಸಿಕ್ಕಲಿ. ಇದನ್ನು 2027ರಿಗೆ ಏನು ನಾವು ಯೋಜನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸಿ ನಿಮಗೆ ನೀರನ್ನು ಒಪ್ಪಿಸುವಂಥ ಕೆಲಸವನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.